ಓಕೆ ಸ್ನೇಹಿತರೆ, ಈಗ ಕಡಾಯಿ ಚಿಕನ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ತುಂಬಾ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ ಏನಂತಂದ್ರೆ ಧನಿಯಾ ಮತ್ತೆ ಒಣಮೆಣಸಿನಕಾಯಿ. ಇದನ್ನ ಪುಡಿ ಮಾಡ್ಕೊಂಡ್ರೆ ಬೆಳ್ಳುಳ್ಳಿ ಶುಂಠಿ. ನಾವು ಚಿಕನ್ ಎಷ್ಟು ಹಾಕ್ತೀವೋ ಅಷ್ಟೇ ಪ್ರಮಾಣದಲ್ಲಿ ಟೊಮೆಟೊ ಹಾಕ್ಬೇಕು. ಏನಪ್ಪಾ ಚಿಕನ್ 1 kg ಹಾಕಿದ್ರೆ 1 kg ಟೊಮೆಟೊ ಹಾಕ್ಬೇಕಾ? ಹೌದು, ಅಪ್ಪಿ ತಪ್ಪಿ ನಾಟಿ ಟೊಮೆಟೊ ಹಾಕ್ಬಿಟ್ಟಿರಾ. ತುಂಬಾ ಹುಳಿ, ಕೆಲವ್ರಿಗೆ ಹುಳಿ ಇಷ್ಟ ಇರೋರು ಹಾಕೋಬಹುದು. ಅರ್ಧ ಮಿಕ್ಸ್ ಮಾಡಿ ಹಾಕೊಳ್ರಿ, ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ? ನೋಡೋಣ. ಈಗ ಫಸ್ಟ್ ನಾನು ಪುಡಿ ಮಾಡ್ಕೊಳ್ತೀನಿ. ಅದು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಕಡಾಯಿ ಚಿಕನ್ಗೆ ಬೇಕಾಗಿರೋ ಪದಾರ್ಥಗಳು ಹೇಳ್ತೀನಿ. ಕಡಾಯಿ ಚಿಕನ್ ಬೇಕಾಗಿರೋ ಒಣಮೆಣಸಿನಕಾಯಿ ಅಂದ್ರೆ ಬೇಡಿಗೆ ಮೆಣಸಿನಕಾಯಿನು ಮತ್ತೆ ಗುಂಟೂರು ಮೆಣಸಿನಕಾಯಿ, ಖಾರಕ್ಕೋಸ್ಕರ ಗುಂಟೂರು ಮೆಣಸಿನಕಾಯಿ. ಸ್ವಲ್ಪ ಬಣ್ಣ ಬರ್ಲಿಕ್ಕೆ ಒಂದು 5-6 ಒಣಮೆಣಸಿನಕಾಯಿ ಹಾಕೋಬೇಕು, ಬೇಡಿಗೆದು. ಮತ್ತೆ ಧನಿಯಾ ಅಂದ್ರೆ ನಾವು ರಾ ಧನಿಯಾ ಪುಡಿ ಅಲ್ಲ, ಧನಿಯಾನೆ. ಮತ್ತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಮತ್ತೆ ಟೊಮೆಟೊ 1 ಕಿಲೋ ಹಾಕ್ಬೇಕು. ಯಾಕಂದ್ರೆ ಚಿಕನ್ ಎಷ್ಟಿರುತ್ತೋ ಅಷ್ಟೇ ಅದನ್ನು ಟೊಮೆಟೊ ಬೇಕು ಅಂತ ಇದಕ್ಕೆ ಕಡಾಯಿ ಚಿಕನ್ಗೆ. ಯಾಕಂದ್ರೆ ಟೊಮೆಟೊ ಇದ್ರಲ್ಲೇ ಬೇಯೋದ್ರಿಂದ ಟೊಮೆಟೊ ಹೆಚ್ಚಿಗೆ ಬೇಕಾಗುತ್ತೆ. ನಾಟಿನೂ ಮತ್ತೆ ಆಪಲ್ ಟೊಮೆಟೊ ಬೇಕಾಗುತ್ತೆ, 2 ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಅಚ್ಚ ಮೆಣಸಿನಕಾಯಿ ಟೇಸ್ಟ್ಗೆ. ಓಕೆನಾ? ಗರಂ ಮಸಾಲೆ ಪುಡಿ 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್. ಓಕೆನಾ? ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಕೊತ್ತಂಬರಿ ಸೊಪ್ಪು, ಎಣ್ಣೆ. ಬನ್ನಿ ಈಗ ಮೊದಲು ನಾವು ಪುಡಿ ಮಾಡ್ಕೊಳ್ಳೋಣ. ಇದು ಧನಿಯಾ ನಾನು ಕೈ ಎಳತೆ ಹಾಕ್ತೀನಿ, ಯಾಕಂದ್ರೆ ನನಗೆ ಸ್ಪೂನಲ್ಲಿ ಹಾಕೋದು ಅಭ್ಯಾಸ ಇಲ್ಲ. 2 ಹಿಂಗೆ 3 ಧನಿಯಾ ಒಂದು ಸ್ವಲ್ಪ ಹೆಚ್ಚಿಗಿದ್ರೆ ಟೇಸ್ಟ್ ಆಗಿರುತ್ತೆ, ಹಾಗಾಗಿ 2 ಧನಿಯಾ. ಇದು ತರಿಯಾಗಿ ರುಬ್ಕೊಳ್ಳೋದು. ನೋಡಿ, ಬೇಡಿಗೆ ಮೆಣಸಿನ್ಕಾಯಿ ಇದನ್ನ ನಾವು ಇದು ಮಿಕ್ಸಿಗೆ ಒಂದು ಸ್ವಲ್ಪ ಹಿಂಗೆ ಮುರಿದು ಹಾಕೋಣ. ಹಿಂಗೆ ಹಾಕೋರು ರುಬ್ಬುತ್ತೆ, ಆದರೂ ನಮ್ಮ ಬ್ಲೇಡ್ ಹಾಳಾಗಬಾರ್ದಲ್ವಾ, ಹಾಗಾಗಿ ನಾವು ಮುನ್ನೆಚ್ಚರಿಕೆ ಮಾಡಿ ಒಂದು ಸ್ವಲ್ಪ ಮುರಿದು ಹಾಕೋದು. ಹೀಗೆ ಗುಂಟೂರು ಮೆಣಸಿನ್ಕಾಯಿ ಇದನ್ನು ಇದರಲ್ಲೇ ಹಾಕೋದು. ಚೆನ್ನಾಗಿ ಬಿಸಿಲಿಗೆ ಎಲ್ಲ ಒಳ್ಳೆ ಪಕೋಡ ಆದಂಗಿದೆ. ಇಲ್ಲಾಂದ್ರೆ ಬೇರೆ ಟೈಮಲ್ಲಿ ಒಂದು ಸ್ವಲ್ಪ ಲೈಟ್ ಬೆಚ್ಚಗೆ ಮಾಡಿ ಈ ಒಣಮೆಣಸಿನ್ಕಾಯಿ ಧನಿಯಾ ಈ ಮಳೆಕಾಲ ಚಳಿಕಾಲದಲ್ಲಿ ಲೈಟಾಗಿ ಹುರ್ಕೊಂಡೆ ನಾನು ರುಬ್ಬೋದು. ಯಾಕಂದರೆ ಆ್ಯಕ್ಚುಲಿ ಎಣ್ಣೆಲೇ ನಾವು ಫ್ರೈ ಮಾಡ್ತೀವಲ್ಲ, ರುಬ್ಬೋದು ಬೇಡ. ಒಂದು ಸ್ವಲ್ಪ ಅದು ಬೇಗ ಪುಡಿ ಆಗಬೇಕು ಅಂತ ನಾನು ಈಗ ತುಂಬ ನುಣ್ಣಗೆ ಪುಡಿ ಮಾಡಬಾರ್ದು. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಆಯ್ತು. ಈಗ ನೆಕ್ಸ್ಟ್ ಒಲೆ ಅಂಟಿಸಿ ನಾವು ಕಡಾಯಿ ಇಟ್ಟು ಎಣ್ಣೆ ಹಾಕಿ ಫ್ರೈ ಸ್ಟಾರ್ಟ್ ಮಾಡೋಣ. ಓಕೆ, ಎಲ್ಲಿ ಪಾತ್ರೆ ಇಡೋಣ. ಇದಕ್ಕೆ ಕಡಾಯಿ ಚಿಕನ್ ಅಂದಿದ ತಕ್ಷಣ ನಾವು ಕಡಾಯಿನೇ ಇಡಬೇಕು. ನಾವು ಇವಾಗ ಏನೋ ಇಂಡಾಲಿಯಮು, ಸ್ಟೀಲು ಮತ್ತೆ ನಾನ್ ಸ್ಟಿಕ್ಕು ಅದು ಇದು ಅಂತ ಹೇಳ್ತಾರೆ. ಅವಾಗೆಲ್ಲ ಕಡಾಯಿ ಅಂತ ಅಂದ್ರೆ ಕಬ್ಬಿಣದ ಒಂದು ಬಾಂಡ್ಲಿ ಇರ್ತಿತ್ತು. ಯಾಕಂದ್ರೆ ಕಬ್ಬಿಣದ ಅಂಶ ಕೂಡ ನಮ್ಮ ದೇಹ ಸೇರ್ಲಿ ಅಂತ ಹಿರಿಯರು ಕಬ್ಬಿಣದ ಬಾಂಡ್ಲಿ ಎಲ್ಲಿ ಅಡಿಗೆ ಮಾಡ್ತಾ ಇದ್ರು. ಈಗ ಕಾಲಕ್ರಮೇಣವಾಗಿ ಎಲ್ಲ ಬದಲಾವಣೆ ಆಗೋಗಿ ಸಿಲ್ಕಾನ್ ಸಿಟಿ ಹೆಂಗೋ ಐಫೈ ಲೈಫಲ್ಲಿ ನಾನ್ ಸ್ಟಿಕ್ಕು ನೋಡಿ ಈ ಥರ ಬಾಂಡ್ಲಿ ಈಗ ಬಂದ್ಬಿಟ್ಟಿದೆ. ಹೀಗಾಗಿ ಈಗ ಆಯಿಲ್ ಹಾಕೋಣ. ಚಿಕನ್ ಇಲ್ಲೇ ಇದೆ ಎಣ್ಣೆ, ಅಲ್ಲೋದ್ರೆ ಇದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿಗೆ ಬೇಕು. ಕಾರಣ ಏನು ಅಂದ್ರೆ ಇದು ಟೊಮೆಟೊ ಹಣ್ಣು ಚಿಕನ್ನು ಎಲ್ಲಾನು ಸ್ವಲ್ಪ ನಾವು ನೀರು ಹಾಕಲ್ಲ, ಇದರಲ್ಲೇ ಬೇಯಬೇಕು. ಹಾಗಾಗಿ ಒಂದು 1/4 kg ಅಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಚಿಕನ್ 1.5 kg ತಗೊಂಡಿದ್ದೀನಿ. ಎಣ್ಣೆ ಕಾದಾದ ನಂತರ
ಒಂದೆರಡು ನಿಮಿಷ ಎಣ್ಣೆ ಬಿಸಿ ಆಗಬೇಕು. ಕಡಾಯಿ ದಪ್ಪ ಇದೆ ಅಲ್ವಾ, 2 ನಿಮಿಷ ಬೇಕಾಗುತ್ತೆ. ಈ ಕಡಾಯಿ ಚಿಕನ್ ಅಲ್ಲಿ ಏನು ಅಂತಂದ್ರೆ ಸ್ನೇಹಿತರೆ, ನಮ್ಮ ಸ್ನೇಹಿತರಿಗೆಲ್ಲ ನಾನ್ ವೆಜಿಟೇರಿಯನ್ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ರೇಖಾ, ನಾನು ಮತ್ತೆ ಈ ಯೂಟ್ಯೂಬ್ ಅದೆಲ್ಲ ಬರಕ್ ಮುಂಚೆ ನಾವೆಲ್ಲ ಅವಾಗ ಸೇರ್ತಾ ಇದ್ವಿ, ಅಡಿಗೆಗಳು ಮಾಡ್ಕೊಳ್ತಾ ಇದ್ವಿ. ಎಲ್ಲರೂ ಗೆಟ್ ಟುಗೆದರ್ ಕೂತ್ಕೊಂಡು ಶೂಟಿಂಗ್ ಇಲ್ಲದೆ ಇರುವಾಗ ಅಡಿಗೆಗಳು ಮಾಡ್ಕೊಂಡು ಮನೆಯಲ್ಲಿ ತಿಂತಾ ಇದ್ವಿ. ಅವಳು ಮನೆಯಲ್ಲಿ ಅವಳ ಸ್ಟೈಲಲ್ಲಿ ಅಡಿಗೆ ಮಾಡೋಳು. ನೇಪಾಳಿ ಸ್ಟೈಲ್ ಕೆಲವು ಅವಳದು ನೇಪಾಳಿ ಮಮ್ಮಸ್ ಅಲ್ವೇನೆ, ಮಮ್ಮಸ್ ನಂಗೆ ತುಂಬ ಇಷ್ಟ, ನನ್ನ ಮಗಳಿಗೂ ತುಂಬ ಇಷ್ಟ ಆ ರೆಸಿಪಿ. ಅದು ಮಾಡೋಳು ಮಾಡ್ಕೊಂಡು ಮತ್ತೆ ಸ್ವೀಟ್ ಮಾಡೋಳು. ಪೂರಿಗೆ ಇವಳು ಹಲ್ವಾ ಅದೇ ಕೇಸರಿ ಬಾತ್ನ ನಂಚ್ಕೊಂಡು ತಿನ್ನೋಳು. ಅದು ನಮ್ಮ ಮಗಳಿಗಂತೂ ತುಂಬ ಇಷ್ಟ ರೀ. ನಾನು ಪೂರಿ ಮಾಡಿ ಚಟ್ನಿ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿದ್ರೆ ಮಮ್ಮಿ ಇಲ್ಲ ನನಗೆ ಸ್ವೀಟು ಕೇಸರಿ ಬಾತ್ ಮಾಡು, ಅದ್ರಲ್ಲಿ ತಿಂತೀನಿ ಅಂದ್ರೆ ಆಲೂಗಡ್ಡೆ ಪಲ್ಯ ಚಟ್ನಿ ಹಾಕೊಂಡು ತಿಂದ್ರೆ ಚೆನ್ನಾಗಿದೆ. ಇಲ್ಲ ರೇಖಾ ಅತ್ತ ಮಾಡ್ತಾರಲ್ಲ ನಂಗೆ ಹಂಗೆ ಇಷ್ಟ ಅನ್ನೋಳು. ಹೌದಾ, ಸರಿ ಅಮ್ಮ ಹಾಗೆ ಮಾಡು ತಿನ್ನು ಅಂತ ಇದ್ದೆ. ಈಗ ಎಣ್ಣೆ ಕಾದಿದೆ, ತುಂಬ ಕಾದ್ರೆ ಆಮೇಲೆ ಚೇಂಜ್ ಆಗಿ ಚೆನ್ನಾಗಿಲ್ಲ ಅಂದರೆ ಬೈಕೊಳ್ತೀರ ನೀವೇ. ಈಗ ಇದಕ್ಕೆ ಫಸ್ಟ್ ನಾನು ಈಗ ರುಬ್ಕೊಂಡಿದ್ದೀನಲ್ಲ, ಮೇನು ನೋಡ್ಕೊಳ್ರಿ, ಇದು ಹಂಗು ಹಿಂಗು ನೋಡ್ರಿ, ಒಂದು ಹೆಂಗೋ ಉಳ್ಕೊಂಡ್ಬಿಟ್ಟಿದೆ, ನೋ ಪ್ರಾಬ್ಲಮ್, ಬೆಂದ್ಕೊಳುತ್ತೆ. ಈ ಮಸಾಲೆ ಜೊತೆಗೆ ಇದೇನು ಬೇವು ತುಂಬ ಉಚ್ಚರನ. ಫಸ್ಟ್ ಹಾಕ್ಬೇಕಾಗಿರೋದು ಈ ಪುಡಿ, ಒಂದು ಮುಕ್ಕಾಲು ಭಾಗ ಹಾಕ್ಬಿಡ್ತೀನಿ. ಖಾರ ನೋಡ್ಕೊಂಡು ಹಾಕೋಣ ಆಮೇಲೆ. ಅವಳು ಖಾರ ಇಷ್ಟಪಡ್ತಾಳೆ ಜಾಸ್ತಿನೇ. 1.5 kg ಅಲ್ವಾ, ಗುಂಟೂರು ಮೆಣಸಿನ್ಕಾಯಿ ಬಿಸಿಲು ಕಾಲ 1 ಟೀ ಸ್ಪೂನಲ್ಲಿ 2 3 ಏನಾಗ್ತಿತ್ತು, ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಆಹಾ ಗಮ್ಮ 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 ಅನ್ನತ್ತೀರಿ. ಅಬಾಬಾಬಾಬಾ, ಆಹಾ ನೋಡ್ರಿ. ಯಾಕಂದ್ರೆ ಇದು ಮಸಾಲೆ ಉರಿಬಾರ್ದು ಅನ್ನೋದು ಅದಕ್ಕೆ ಈ ತರಿಯಾಗಿ ನೋಡಿ. ಎಣ್ಣೆ ಅದಕ್ಕೆ ಜಾಸ್ತಿ ಏನಕ್ಕೆ ಹಾಕಬೇಕು ಅಂತ ಹೇಳ್ತಿದ್ದೀನಿ ಅಂದರೆ, ಸ್ವಲ್ಪ ನಾನು ಮಾಡೋ ಅಡುಗೆಗಳು ಒಂಚೂರು ಮುಂದೆ ಎಣ್ಣೆ ಇರುತ್ತೆ. ಆಂಧ್ರ ಅಡುಗೆಗಳಂದ್ರೇ ಹಾಗೆ. ಉಪ್ಪಿನಕಾಯಲ್ಲಿ ನೋಡ್ರಿ ಎಣ್ಣೆ ತೇಲ್ತಾ ಇರುತ್ತೆ. ಈಗ ಇದಕ್ಕೆ ಚಿಕನ್ ಕ್ಲೀನ್ ಮಾಡಿ ಅರಿಶಿನ ಹಾಕಿ ಉಪ್ಪು ಹಾಕಿ ತೊಳೆದು ಇಟ್ಕೊಂಡ್ರು ಚಿಕನ್ ಹಾಕ್ಕೋಬೇಕು. ಇದಕ್ಕೆ ನೀರು ಹಾಕಬಾರ್ದು. ಈ ಚಿಕನಲ್ಲಿ ಇರೋ ನೀರೇ ಅದರಲ್ಲೇ ಬೆಂದ್ಕೊಳ್ಳುತ್ತೆ. ಸ್ಕಿನ್ ಔಟ್ ಚಿಕನ್ ತೊಗೊಂಬರ್ಬೇಕು, ಸ್ಕಿನ್ ಇರೋದು ಹಾಕಬೇಡಿ. ಯಾಕಂದರೆ ಈ ಮಸಾಲೆ ಎಲ್ಲ ಚಿಕನ್ಗೆ ಅಂಟ್ಕೋಬೇಕು ಅಂದರೆ ಸ್ಕಿನ್ ಔಟೇ ಇರಬೇಕು. ವಿತ್ ಸ್ಕಿನ್ನು ಬರ್ನಿಂಗ್ ಮಾಡಿ ಮಾಡ್ತೀವಲ್ಲ, ಅದು ಸಾರು ಇಂಥದ್ದು ಮಾಡೋಕ್ಕೆ ಚೆನ್ನಾಗಿರುತ್ತೆ. ಈ ಫ್ರೈಗೆ ಮಾಡಬೇಕು, ಕಬಾಬ್ ಮಾಡಬೇಕು ಅಂದರೆ ಸ್ಕಿನ್ ಔಟ್ ಇರೋವಂಥ ಚಿಕನ್ನೇ ತುಂಬ ಚೆನ್ನಾಗಿರುತ್ತೆ. ನೋಡ್ದ ಹೇಗಿದೆ, ಗುಂಟೂರು ಮೆಣಸಿನ್ಕಾಯಿನೂ ಬೇಡಿಗೆ ಮೆಣಸಿನ್ಕಾಯಿ 2 ಸೇರಿ ಬಣ್ಣ ನೋಡಿ ಹೇಗಿದೆ. ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಉಪ್ಪು ಹಾಕ್ಬಾರ್ದು, ಯಾಕಂದರೆ ಉಪ್ಪು ಹಾಕಿದ್ರೆ ಈ ಮಾಂಸದಲ್ಲಿರೋ ನೀರು ಬಿಟ್ಕೊಳ್ಳಲ್ಲ. ಆಮೇಲೆ ಈ ಉಪ್ಪಿನ ಅಂಶ ಅದರಲ್ಲಿರೋ ನೀರು ಬಿಟ್ಕೊಂಡು ಈ ಮಾಂಸದಲ್ಲಿರೋ ನೀರು ಒಂದು ಸ್ವಲ್ಪ ಚಿಕನ್ ಒಂಚೂರು ಈ ಮಸಾಲೆ ಹೀರ್ಕೊಳ್ಳಲ್ಲ. ಹಾಗಾಗಿ ಈ ಖಾರ ಎಲ್ಲ ಒಂದು ಸ್ವಲ್ಪ ಎಳ್ಕೊಳ್ಳಿ. ಆಮೇಲೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹಾಕೋಣ. ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಅರಿಶಿನ ಹಾಕಿಲ್ಲ, ಸಾಮಾನ್ಯವಾಗಿ ಯಾಕಂದರೆ ಚಿಕನ್ ತೊಳೆಯೋಗ್ಲೇ ಅರಿಶಿನ ಹಾಕಿ ತೊಳೆದಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿನ ಹಾಕ್ಕೊಳ್ರಿ, ಹೇಳಿಲ್ಲ ನಿಮಗೆ. ಪ್ರತಿ ಅಡುಗೆಯಲ್ಲೂ ಸಾಮಾನ್ಯವಾಗಿ ಎಲ್ಲರೂ ಅರಿಶಿನ ಹಾಕ್ತೀವಿ, ಆದರೆ ನಾವು ಹೇಳಲೇಬೇಕಲ್ವಾ, ಅದು ಹೇಳಲಿಲ್ಲ ನಾನು. ನೋಡಿದ್ರೆ ಇದು ಹಾಕ್ಕೊಂಡು ಇದನ್ನು ನೋಡಿ 1.5 kgಗೆ ನಾನು 1.5 kg ಆ್ಯಪಲ್ ಟೊಮೆಟೊ ಮತ್ತು ನಾಟಿ ಟೊಮೆಟೊ 2 ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಇದರಲ್ಲಿ ಹಾಕೋಣ. ಓಕೆ, ನೋಡಿದ್ರ
ಇವಾಗ ಇದ್ರ ಮೇಲೆ ನಾವು ಸ್ವಲ್ಪ ಉಪ್ಪು, ಯಾಕಂದ್ರೆ ನಮಗೆ ಬಾಡಕ್ಕೀಗ ಉಪ್ಪು ಹಾಕ್ಕೊಂಡ್ರೆ ಈ ಟೊಮೆಟೊ ಚಿಕನ್ನು ಎಲ್ಲ ಹೊಂದ್ಕೊಳ್ಳುತ್ತೆ ಮಸಾಲೆ ಜೊತೆಗೆ. ಟೊಮೆಟೊ ಹಾಕಾದ ನಂತರ ಹಚ್ಚ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಇದು ಖಾರ ಇರುತ್ತೆ. ಅದನ್ನು ಟೊಮೆಟೊ ಹಣ್ಣಲ್ವಾ, ಹಾಗಾಗಿ ಸ್ವಲ್ಪ ಖಾರ ಮುಂದೆ ತಿಂತೀವಿ ಅಂತ ಹೇಳಿದ್ವಲ್ಲ, ರೇಖಾನಿಗೂ ಖಾರ ಇಷ್ಟ ಅಂತ ಹೇಳಿದ್ನಲ್ಲ, ಹಾಗಾಗಿ ಖಾರ ಹಾಕಿ ಈಗ 1.5 kg ಎಲ್ಲ ಒಳ ಇಡಿ, ಒಂದು ಕಲ್ಲುಪ್ಪು ಅಂದರೆ ಅದಕ್ಕೆ 1 kgಗೆ ಹಿಂಗೆ ಒಳ ಇಡಿಯಲ್ಲಿ ನಮ್ಮ ಕೈಯಿಂದ ಒಂದು ಇಡಿ ಉಪ್ಪು ಹಾಕಬೇಕು. ಯಾಕಂದ್ರೆ ಇವಾಗ ಬೆಳ್ಳುಳ್ಳಿ ಶುಂಠಿ ಎಲ್ಲೂ ಸ್ವಲ್ಪ ಉಪ್ಪು ಹಾಕಿ ನಾನು ರುಬ್ಬಿಟ್ಕೊಂಡಿರ್ತೀನಿ. ಹಾಗಾಗಿ 1.5 kg ಚಿಕನ್ಗೆ ನಾನು ಒಂದೇ ಒಂದು ಕೈ ಇಡಿ ಹಾಕಿದ್ದೀನಿ. ರುಚಿ ಆಮೇಲೆ ನೋಡಿಕೊಂಡು ನಾವು ಹಾಕೋಣ. ಸ್ವಲ್ಪ ಉಪ್ಪು ಕಮ್ಮಿ ಇದ್ರೆ ಮತ್ತೆ ಹಾಕ್ಕೋಬೋದು, ಉಪ್ಪು ಜಾಸ್ತಿ ಆದರೆ ತೆಗಿಯೋಕ್ಕೂ ಆಗಲ್ಲ ಅಲ್ವೇನ್ರಿ? ಕರೆಕ್ಟ್ ಅಲ್ವಾ? ಇದು 2 ನಿಮಿಷ ಹಿಂಗೆ ಇರಲಿ. ಇದೆಲ್ಲ ನಮಗೆ ಗ್ರೇವಿ ಏನಾದ್ರು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಕ್ಕೋಬೋದು. ನಾನು ಇದು ಒಂದು ಸ್ವಲ್ಪ ಲೈಟಾಗಿ, ತುಂಬ ಸಾರು ಥರ ಇರಲ್ಲ, ಇದು ಗ್ರೇವಿ ಥರ ಇರುತ್ತೆ. ಯಾಕಂದರೆ ಮೀನು ಸಾರು ಮಾಡಿದ್ದೀವಲ್ಲ, ಹಾಗಾಗಿ ಇದು ಫ್ರೈ ಅಂತಲೂ ಹೇಳೋಕ್ಕಾಗಲ್ಲ, ಡ್ರೈ ಫ್ರೈ ಇರಲ್ಲ, ಪೀಸ್ಗೆ ಅಂಟ್ಕೊಂಡಿರುತ್ತೆ. ಈಗ ಇದು ಬೇಯೋವರೆಗೂ ಇದೊಂದು ಸ್ವಲ್ಪ ಹೊತ್ತು ಮುಚ್ಚೋಣ. ಟೊಮೆಟೊ ಬೆಂದು ಅದರಲ್ಲಿ ಬಿಟ್ಕೊಂಡಿರೋ ನೀರಿನಿಂದ ಅಂಶದಲ್ಲಿ ಬೇಯೋವರೆಗೂ ಇದು ಮುಚ್ಚಳ ಹಾಕಿರೋಣ. ಯಾಕಂದರೆ ಈ ಟೊಮೆಟೊ ಹಣ್ಣಲ್ಲಿರುವಂಥ ನೀರು ಬಿಟ್ಕೊಂಡು ಅದರಲ್ಲೇ ಚಿಕನ್ ಬೇಯಬೇಕು ರೀ. ಚಿಕನ್ ಬೆಂದು ಆ ಕಡಾಯಿ ಚಿಕನ್ಗೆ ಬೇಕಾಗಿರೋದು ಮೇಯ್ನು ಟೊಮೆಟೊ, ಮೇಯ್ನ್ ಇಂಪಾರ್ಟೆಂಟು. ಇದು ಚೆನ್ನಾಗಿ ಹೀರ್ಕೊಳ್ಳೋಕ್ಕೋಸ್ಕರ ಮುಚ್ಚಳ ಹಾಕಿದ್ರೆ ಅದರಲ್ಲಿರೋ ನೀರಿನ ಕ್ವಾಂಟಿಟಿ ಅದಕ್ಕೆ ಹೊಂದ್ಕೊಳ್ಳುತ್ತೆ. ಏನೋ ಮಾತಾಡ್ತಾ ಮಧ್ಯದಲ್ಲಿ ಇದು ಫ್ರೈ ಮಾಡೋಕ್ಕೋಸ್ಕರ ಬಂತು. ನಮ್ಮ ಫ್ರೆಂಡ್ಸ್ ಎಲ್ಲನೂ ಸೇರಿಕೊಂಡು ಯೂಟ್ಯೂಬ್ ಚಾನಲ್ ಇಲ್ಲದೆ ಇದ್ದಾಗ ನಾವು ಅಡುಗೆಗಳೆಲ್ಲ ಮಾಡಿಕೊಂಡು ತಿಂತಾ ಇದ್ವಿ. ಮತ್ತು ನನ್ನ ಫ್ರೆಂಡ್ ಲಕ್ಷ್ಮೀಬಾಯಿ ಅಂತ, ಅವಳು ಅಷ್ಟೇ, ಅವಳು ಮರಾಠಿ, ತುಂಬ ಒಳ್ಳೆ ಅಡುಗೆಗಳು ಮಾಡ್ತಾಳೆ. ಅವಳು ಒಂದೊಂದ್ಸತಿ ಬಂದು ಅಡುಗೆಗಳನ್ನ ಸೇರಿ ಮಾಡ್ಕೊಳ್ತಾ ಇರ್ತೀವಿ. ಬಟ್ ಯೂಟ್ಯೂಬ್ ಚಾನಲ್ಗೆ ಹಾಕಿಲ್ಲ. ಅವಳಿಗೂ ಹೇಳಿದ್ಲು ರೇಖಾ ಒಂದ್ಸತಿ ಮಾಡೋಕ್ಕೆ ಹೇಳು ಅಂತ. ಬಿರಿಯಾನಿ ಅದು ಇದು ಮರಾಠಿ ಅವರು ಒಳ್ಳೆ ಖಾರ ಅಡುಗೆಗಳು ಮಾಡ್ತಾರೆ. ಹಂಗೆ ನಮ್ಮ ತಂಗಿ ನಾವು ಎಲ್ಲರೂ ಸೇರಿಕೊಂಡು ಅಡುಗೆಗಳು ಮಾಡಿಕೊಂಡು ತಿಂದಿದ್ದೀವಿ. ನನಗೆ ಮಗು ಹುಟ್ಟಕ್ಕೆ ಮುಂಚೆ ಪ್ರೆಗ್ನೆಂಟಲ್ಲಿದ್ದಾಗ ನಾನ್ ವೆಜ್ ಅಡುಗೆ ಮಾಡಿದ್ವಿ ಮನೇಲಿ. ಎಲ್ಲ ಊಟ ಮಾಡಿಕೊಂಡು ಅವಳ ಮನೆಗೆ ಹೋಗಿ ಸೇರಿದ್ಲು. ಅಷ್ಟೇ ಇನ್ನೇನು 11 ಗಂಟೆ ಆಗೋಯ್ತು. ಅವರು ಡ್ಯಾಡಿ ಏನು ಇಷ್ಟೊತ್ತಾದರೂ ಬಂದಿಲ್ಲ, ಇನ್ನೂ ಅಲ್ಲೇ ಇದೆಯಾ, ಏನು ಬರ್ತೀಯಾ ಬರಲ್ವಾ ಅಂತ ಗದ್ರಿದ್ರು. ಇವಳು ಇಲ್ಲ ಬರ್ತಾ ಇದ್ದೀನಿ ಪಾಪ, ಬೀಗ ಹಾಕ್ಬೇಡ ಅಂತ ಹೇಳಿದ್ಲು. ಸರಿ ಹೋಗಿ, ಇನ್ನು ಡ್ಯಾಡಿ ನನ್ನ ಬೈಕೊಂತಾರೆ ಅಂತ ಹೇಳಿ ಅವಳು ಕಳಿಸ್ದೆ. ಅವಳು ಹೋಗಿ ಇನ್ನು ಒಂದು ಅರ್ಧ ಗಂಟೆ ರೇಖಾ ಮನೆಗೆ ಹೊಟ್ಟೋದ್ಲು. ಮತ್ತೆ ನಮ್ಮ ತಂಗಿ ಸ್ನೇಹಿತರು ಶಬ್ಬು ಅಂತ ಹೇಳ್ಬಿಟ್ಟು, ಆಕೆನೂ ಈಗ ದುಬೈಲಿದ್ದಾಳೆ, ಆಕೆನೂ ಇದ್ರು, ಅವ್ರೂ ಅವ್ರ ಮನೆಗೆ ಹೊಟ್ಟೋದ್ರು. ಇವರೆಲ್ಲರೂ ಮನೆಗೆ ಹೋಗ್ತಿದ್ದಂಗೆ ನನಗೆ ಒಂಥರ ಪ್ರೆಗ್ನೆನ್ಸಿ ಪೇಯ್ನ್ ಬರುತ್ತಂತೆ. ನಾನು ಫಸ್ಟ್ ಟೈಮ್ 10 ವರ್ಷ ಮಕ್ಕಳಿರ್ಲಿಲ್ಲ, ಎಲ್ಲ ದೇವ್ರನ್ನು ಪೀಡಿಸಿ ಕಾಡಿ ಎಲ್ಲ ವ್ರತಗಳು ಮಾಡಿ ನನಗೆ ನನ್ನ ಮಗಳನ್ನ ನಾನು ಪಡ್ಕೊಂಡಿದ್ದೀನಿ. ಹಾಗಾಗಿ ಏನಪ್ಪ ಇದು ನೋವು ಬಂದಿಲ್ಲ ಅಂತ ಒಂಥರ ನನಗೆ ಪೇಯ್ನ್ ಇಲ್ಲ, ಒಂಥರ ಅದೇನೋ ನೀರಿನ ಅಂಶ ಬರ್ತಾ ಇತ್ತು. ಏನಪ್ಪ ನನಗೆ ಯೂರಿನ್ ಫೀಲೂ ಆಗಿಲ್ಲ, ಏನಕ್ಕೆ ಇದು ಒಂಥರ ನೀರಿನ ಅಂಶ ಬರ್ತಾ ಇದೆಯಲ್ಲ ಅಂತ, ಏನು ಅಂತ ಗೊತ್ತಾಗ್ಲಿಲ್ಲ, ಏನು ಮಾಡಬೇಕು ಅಂತ. ನನಗೆ ರೇಖಾ ಹೇಳಿದ್ಲು, ಏನಾದ್ರು ನಿನಗೆ ರಕ್ತ ಬರೋ ಥರನೋ ಅಥವಾ ಏನಾದ್ರು ಪೇಯ್ನ್ ಇತ್ತು ಅಂದರೆ ಎಷ್ಟೊತ್ತಾದರೂ ಫೋನ್ ಮಾಡಿ, ಹೆದರ್ಕೋಬೇಡ, ನನಗೆ ಫೋನ್ ಮಾಡು ಅಂತ ಹೇಳಿದ್ಲು. ಅವಳು ಹೋಗಿ ಅವತ್ತೇ ಹೋಗಿದ್ದಾಳೆ. ಹೋಗೋ ಒಂದು ಅರ್ಧ ಗಂಟೆನೂ ಆಗಿರಲಿಲ್ಲ. ಮತ್ತೆ ಫೋನ್ ಮಾಡೋದು, ಹೇಗಪ್ಪ ಡ್ಯಾಡಿ ಏನು ಅನ್ಕೊತಾರೋ ಅಂತ. ಹಂಗೂ ನೋಡೋಣ, ಅವ್ನ ಸಜೆಷನ್ ಯಾಕೆ ನಾವು ಕೇಳೋದು ತಪ್ಪ ಅಂದ್ಬಿಟ್ಟು ಫೋನ್ ಮಾಡಿದೆ. ಫೋನ್ ಮಾಡಿದ ತಕ್ಷಣ ಏನು ಫೋನ್ ಮಾಡ್ತಿದ್ದೀಯಾ ಅಂತ ಕೇಳಿದ್ಲು. ರೇಖಾ ನನಗೇನು ಅಂತ ಗೊತ್ತಾಗ್ತಾ ಇಲ್ಲ, ಒಂಥರ ನೀರಿನ ಅಂಶ ಬರ್ತಾ ಇದೆ, ನನಗೆ ನನ್ನ ಯೂರಿನ್ ಫೀಲು ಆಗ್ತಾ ಇಲ್ಲ, ನನಗೆ
ಹೌದೇನೆ ನೀನು ಫಸ್ಟ್ ಡಾಕ್ಟ್ರ್ ಹತ್ರ ಹೋಗು, ಇಲ್ಲ ಕಣೆ ನೀನು ಹೇಳಿದೆ ಬ್ಲಡ್ ಬಂದರೆ ಹೋಗು ಅಂತ ಹೇಳಿದೆ, ಇಲ್ಲೆಲ್ಲ ಕೆಲವು ಸತಿ ಹಿಂಗೂ ಬರುತ್ತೆ ಅಂತ ಹೇಳಿದ್ರು. ನಾನು ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋದೆ. ಹಾಸ್ಪಿಟ್ಲಿಗೆ ಹೋಗಿ ಶೋಭಾ ನರ್ಸಿಂಗ್ ಹೋಮ್ ಅಂತ, ಅವರು ಡಾಕ್ಟರ್ ಶೋಭಾ ಮೇಡಮು ತುಂಬ ಜನ ಮಕ್ಕಳು ಇಲ್ದಿರೋರಿಗೆಲ್ಲ ಅಮ್ಮ ತುಂಬ ಎಲ್ಲ ಮಕ್ಕಳದ್ದು ಭಾಗ್ಯ ಕೊಡೋ ಥರ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ನನಗೂ ಒಂಚೂರು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದರು. ಹಾಗಾಗಿ ನಾನು ಹೋದೆ ಹಾಸ್ಪಿಟ್ಲಿಗೆ. ಅದು ಭಾನುವಾರ 11ನೇ ತಾರೀಕು 2005. ಹೋದರೆ ನನಗೆ ಸಂಡೇ ಡಾಕ್ಟರ್ಸ್ ಯಾರೂ ಇರಲಿಲ್ಲ. ನನ್ನ ಫೇವ್ರೆಟ್ ನರ್ಸು ಓಮನಿ ಅಂತ ಬರ್ತಿದ್ದಂಗೆ, ಸಿತಾರಾ ಓ ಹಾಯ್ ಕಮಾನ್ ಏನಮ್ಮ ಪೇನ್ ಲೇಬರ್ ಪೇನ್ ಬಂತ ಅಂತ. ಅಯ್ಯೋ ಇಲ್ಲಮ್ಮ ನನಗೆ ಲೇಬರ್ ಪೇನ್ ಏನೋ ಬಂದಿಲ್ಲ, ಏನಂತ ಗೊತ್ತಿಲ್ಲ, ನೀರು ಥರ ಬರ್ತಾ ಇದೆ, ಓಕೆ ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಕೂರಿಸ್ಬಿಟ್ಲು. ನಾವು ಹೋಗಿ ಕೂತ್ಕೊಂಡ್ವಿ, ಚೆಕ್ ಮಾಡಿಕೊಂಡು ಎಲ್ಲ ಆದ ನಂತರ ಓಕೆ ನೀವು ಮನೆಗೆ ಹೋಗಿ ಅಂತ ನಮ್ಮ ಯಜಮಾನ್ರಿಗೆ ಹೇಳ್ತಾ ಇದ್ದಾಳೆ. ಇದೇನಪ್ಪ ಮನೆಗೆ ಹೋಗಿ ಏನಂತ ನೋಡಿ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗಂಗಿಲ್ಲ, ಇಲ್ಲೇ ನೀನು ಅಬ್ಸರ್ವೇಷನಲ್ಲಿ ಹಾಕಕ್ಕೆ ಹೇಳಿದ್ದಾರೆ ಡಾಕ್ಟ್ರು, ನೀನು ಇರಲೇಬೇಕು, ನಿಮ್ಮ ಮನೇಲಿ ಯಾರನ್ನಾದ್ರೂ ಲೇಡೀಸನ್ನ ಕರ್ಕೊಂಬಂದ್ಬಿಡಿ ಅಂದ ತಕ್ಷಣ ನಮ್ಮ ಯಜಮಾನ್ರು ಏನು ಮಾಡವ್ರೆ, ನಮ್ಮ ತಂಗಿ ಮನೆಗೆ ಹೋಗೋರೆ. ಹೋಗಿದ ತಕ್ಷಣ ಬಾಗಿಲು ತಟ್ಟ ತಕ್ಷಣ ಯಾರು ಅಂತ ಕೇಳಿ, 12 ಗಂಟೆ ಆಗೋಗಿತ್ತು, ಹತ್ತತ್ರ 11 ಗಂಟೆನೇ 11:15 ಆಗಿದೆ ಅಂದಾಗ 12 ಗಂಟೆ ಆಗೋಗಿ ಆಯಿತು. ಬಾಗಿಲು ಯಾರು ಅಂತ ಭಯ ಇದ್ದೇ ಇರುತ್ತಲ್ಲ, ಯಾರು ಅಂತ ಕೇಳಿದ ತಕ್ಷಣ ನಾನು ಹರಿ ಅಂತ. ಏನಪ್ಪ ಈಗ ತಾನೇ ಬಂದ್ರಿ, ಏನು ಜಗಳ ಗಿಗಳ ಏನಾದ್ರು ಆಯ್ತು ಅಂತ ಡೌಟಲ್ಲೇ ಅವ್ರು ಬಾಗಿಲು ತೆಗಿದ್ದಾರೆ. ಏನು ಹರಿ ಏನು ವಿಷಯ ಅಂದರೆ, ಇಲ್ಲ ಈ ಥರ ಹಾಸ್ಪಿಟ್ಲಿಗೆ ಬಂದಿದ್ದೀನಿ. ಅಯ್ಯೋ ಈ ಮಾತಲ್ಲಿ 1 ನಿಮಿಷ ಇವಾಗ ಕಲಿಸ್ಬಿಡೋಣ, ಸೀದ್ಗಿದ್ಬಿಟ್ಟದು. ನೋಡೋಣ 1 ನಿಮಿಷ. ಹೌದಾ, ನೋಡಿದ್ರಾ ಹೆಂಗೆ ನೀರು ಬಿಡ್ತು ಅಂತ. ಅದಕ್ಕೆ ನೀರು ಹಾಕಬಾರ್ದು ಅನ್ನೋದು ಇದಕ್ಕೋಸ್ಕರನೇ. ನೋಡ್ದ ಟಮಾಟಲ್ಲಿ ಇಷ್ಟೊಂದು ನೀರು ಬಂದಿದೆಯಲ್ರಿ, ಮತ್ತೆ ನೀರು ಹಾಕಿದ್ರೆ ಏನಾಗುತ್ತೆ? ರೇಖಾ ನೋಡೇಮ್ಮ, ಹಿಂಗೆ ಇದರಲ್ಲೇ ಬೇಯಬೇಕು. ಒಂದ್ಸತಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದರೆ ನಾವು ಮಾತಲ್ಲಿ ಕೂತ್ಕೊಂಡು ಸೀದೋಗಿ ಆಮೇಲೆ ತಿನ್ನೋಕ್ಕೂ ಆಗಲ್ಲ. ಹೌದಾ, ಎಷ್ಟು ನೀರು ಬಿಟ್ಕೊಂಡಿದೆ. ಯಾವಾಗಲೂ ನಾವು ಈ ಪದಾರ್ಥಗಳು ಸ್ವಲ್ಪ ಗೊಜ್ಜು ಇಂಥವೆಲ್ಲ ನಾವು ಮಿಕ್ಸ್ ಮಾಡುವಾಗ ಸ್ಟವ್ನ ಸ್ಲಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಇದರದ್ದು ಬಬಲ್ಸ್ ಹಾರಿ ನಮ್ಮ ಕೈ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಮ್ಮಿ ಮಾಡಿ ನಾವು ಇದನ್ನು ಕಲಸಿ ಮತ್ತೆ ನಾವು ಫ್ಲೇಮ್ನ ಹೈ ಮಾಡ್ಕೋಬೇಕು. ನೋಡಿದ್ರಾ, ಟೊಮೆಟೊಲ್ಲೇ ಬೇಯಬೇಕು ಕಡಾಯಿ ಚಿಕನ್. ಇದ್ರದ್ದು ಮೇನು. ಈಗ ಇದನ್ನು ಪೂರ್ತಿ ಮುಚ್ಚಳ ಹಾಕಬಾರ್ದು, ಯಾಕಂದರೆ ಈಗ ಪೂರ್ತಿ ಮುಚ್ಚಳ ಹಾಕಿದ್ರೆ ಇದೂ ನೀರು ಇಂಗಬೇಕು, ಚಿಕನ್ನು ಬೇಯಬೇಕು. ಹಾಗಾಗಿ ಒಂದು ಮುಕ್ಕಾಲು ಭಾಗ ಮುಚ್ಚಿ ಒಂದು ಕಾಲು ಭಾಗ ಲೈಟಾಗಿ ಹಬೆ ಹೋಗೋಕ್ಕೆ ನಾವು ಬಿಡಬೇಕು. ಇದನ್ನು ನೋಡಿ ಈ ರೀತಿ ಮುಚ್ಚಿದ್ದೀನಿ ಲೈಟಾಗಿ. ಏನಾದರೂ ಇಡಬೇಕನ್ಸುತ್ತೆ. ಓಕೆ, ಫುಲ್ಲೇ ಮುಚ್ಕೊಂಡ್ಬಿಡ್ತು. ಇರಲಿ, ಅವಾಗವಾಗ ಒಂದು ಸ್ವಲ್ಪ ಮಧ್ಯದಲ್ಲಿ ತೆಗೆದು ಕೈ ಆಡಿಸ್ತಾ ಇದ್ರೆ ಸ್ವಲ್ಪ ಕಮ್ಮಿ ಆಗ್ಬೋದು. ಬೇಯ್ತಾ ಇದೊಂದು 15 ನಿಮಿಷ ಬಿಟ್ಟು ನಾವು ಓಪನ್ ಮಾಡೋಣ. ಓಕೆನಾ? ಈಗ ನಾನು ಒಂಥರ ಅವಾಗ ಸ್ವಲ್ಪ ಮಧ್ಯದಲ್ಲಿ ತೆಗ್ದಿದ್ದೆ. ಕಾರಣ ಏನು ಅಂತಂದರೆ ಪೂರ್ತಿ ಮುಚ್ಚಳ ಮುಚ್ಕೊಳ್ತೈತಲ್ಲ, ನೀವು ಬೇಕಾದ್ರೆ ಮುಕ್ಕಾಲು ಭಾಗ ಅಷ್ಟು ಮುಚ್ಚಬೇಕು. ನೋಡಿರ ಹೇಗೆ ಬಂದು ಇದರಲ್ಲೇ ಬೇಯ್ತಾ ಇರಬೇಕು. ಇದು ಬೇಯ್ತಾನೆ ಸ್ವಲ್ಪ ಸ್ಲಿಮ್ ಮಾಡ್ಕೋಬೇಕು ನೋಡಿದ್ರೆ, ಇಲ್ಲಾಂದ್ರೆ ಕೈ ಮೇಲೆಲ್ಲ ಹಾರುತ್ತೆ. ಫ್ಲೇಮ್ ಸ್ವಲ್ಪ ಕಮ್ಮಿ ಮಾಡಿಕೊಂಡು, ನಾನು ಮಧ್ಯದಲ್ಲಿ ಮುಚ್ಚಳ ತೆಗ್ದಿದೆ ಅಂತ ಹೇಳಿದ್ನಲ್ಲ, ತೆಗೆದಾಗ ನಾನು ಒಂದು 1/4 ಟೀ ಸ್ಪೂನ್ ಅಷ್ಟು ನಾವು ಅರಿಶಿಣದ ಪುಡಿ ಹಾಕ್ಕೋಬೇಕು. ನಾನು ಹೇಳೋದು ಮರ್ತಿದ್ದೆ, ಹಾಗಾಗಿ ಮಧ್ಯದಲ್ಲಿ ನಾನು ಅರಿಶಿಣದ ಪುಡಿ ಹಾಕಿದ್ದೀನಿ. ಕಲಸಿ 2ನೇ ಸತಿ ಇದು ಓಪನ್ ಮಾಡಿ ನೋಡಿ, ಹೀಗೆ ಗೊತ್ತಾಗಿದೆ. ಈಗ ನಾವು ಇದಕ್ಕೆ ಗರಂ ಮಸಾಲೆ ಹಾಕಬೇಕು. ಓಕೆನಾ?
2 ಸ್ಪೂನ್ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಲಾಸ್ಟಲ್ಲಿ ಹಾಕಿದ್ರೇ ಚಂದ. ಏನಪ್ಪ 2 ಅಂತ ಹೇಳಿ 3 ಹಾಕ್ತಿದ್ದಾಳೆ ಅಂತ. 1 ಟೀ ಸ್ಪೂನ್ ಹಾಕಬೇಕಲ್ವ. ಇದು ನೋಡಿ ಎಷ್ಟು ಪುಟಾಣಿ ಸ್ಪೂನು, ಹಾಗಾಗಿ 3 ಸತಿ ಹಾಕಿರೋದು. ಕನ್ಫ್ಯೂಸ್ ಮಾಡ್ಕೊಂಡು ನೀವು 3 ಸತಿ ಹಾಕ್ಬಿಟ್ಟಿರಾ. ಗರಂ ಮಸಾಲೆ ಹೆಚ್ಚಿಗೆ ಒಳ್ಳೇದು ಅಲ್ಲ, ಜಸ್ಟ್ ಟೇಸ್ಟ್ಗೋಸ್ಕರ ಗರಂ ಮಸಾಲೆ ಹಾಕೋದು. 2 ಸ್ಪೂನಷ್ಟು ನಾನು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಬಾಡಾಕ್ಬಿಡೋಣ. ಈ ನೀರೆಲ್ಲ ಹಿಂಗೆ ಹುಡುಗು ಮುಚ್ಚಳ ಹಿಂಗೆ ಓಪನಲ್ಲಿ ಇಟ್ಟು ನೋಡಿದ್ರೆ ಚಿಕನ್ ಹೆಂಗೆ ಬೆಂದು ಪೀಸ್ಗಳು ಆಗ್ತಾ ಇದ್ದಾವೆ. ಟೊಮೆಟೊಲ್ಲೇ ಯಾವ ಥರ ಕೆಲವರು ಕೇಳ್ತಾರೆ, ಟೊಮೆಟೊಲ್ಲಿ ಬೇಯಿತ್ತಾ ಚಿಕನ್ನು, ನೀರು ಹಾಕೋದೇ ಬೇಡವಾ ಅಂತ. ನೋಡಿದ್ರೆ ಹೇಗೆ ಪೀಸ್ಗಳು ನೋಡಿ ಕಟ್ಟಾಗಿ ಬರ್ತಾ ಇದೆ, ಬೆಂದಿದೆ. ಸೈಡಲ್ಲಿ ಎಣ್ಣೆನೂ ಬಿಟ್ಕೊಳ್ತಾ ಇದೆ, ನೋಡ್ತಾ ಇದ್ದೀರಾ. ನಮ್ಗೆ ಬೇಕಂದರೆ ಆಪ್ಷನ್ ಇದು, ಕಸ್ತೂರಿ ಮೇಥಿ ಅಂತಾರಲ್ಲ, ಅದನ್ನು ಬೇಕಾದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡದೇ ಇರೋರು ಬೇಡ. ಚೆನ್ನಾಗಿರುತ್ತೆ, ಒಂದು ರೀತಿ ಟೇಸ್ಟ್ ಚೆನ್ನಾಗಿರುತ್ತೆ, ಫ್ಲೇವರು. ಅವೆಲ್ಲ ಏನಿದ್ರು ಘಮ ಕೊಡಲಿಕ್ಕಲ್ವ, ಗರಂ ಮಸಾಲೆ, ಕಸ್ತೂರಿ ಮೇಥಿ ಇವೆಲ್ಲನೂ. ಇದರ ಹೇಗೆ ಎಣ್ಣೆ ಬಿಟ್ಕೊಳ್ತಾ ಇದೆ. ಇದು ಒಂದು ಸ್ವಲ್ಪ ಓಪನಲ್ಲೇ ನಾವು ಆವಾಗ ಕೈ ಆಡಿಸ್ತಾ ಇರಬೇಕು ಕಡಾಯಿ ಚಿಕನ್. ಕೆಲವರು ಗ್ರೇವಿ ಟೈಪ್ ಮಾಡ್ಕೋಬೇಕು ಅಂದರೆ ಇದ್ರ ಜೊತೆಗೆ ಮಸಾಲೆ ನಾವು ಸಪ್ರೇಟಾಗಿ ಮಾಡ್ಕೋಬೇಕು. ಬೆಳ್ಳುಳ್ಳಿ ಮತ್ತು ಶುಂಠಿ, ಈರುಳ್ಳಿ, ಟೊಮೆಟೊ, 4 ಗೋಡಂಬಿ ಹಾಕಿ ಲೈಟಾಗಿ ಅದನ್ನು ಎಣ್ಣೆಲಿ ಫ್ರೈ ಮಾಡಿ ಒಂದು 1/4 ಲೋಟ ನೀರು ಹಾಕಿ, ಈರುಳ್ಳಿಯಲ್ಲಿ ನೀರಿನ ಅಂಶ ಇರುತ್ತೆ, ಟೊಮೆಟೊಲ್ಲೂ ಇರುತ್ತೆ, ಹಾಕಿದ್ರೆ ಹಾಕ್ಬೋದು. ಈಗ 1/4 ಗ್ಲಾಸ್ ನೀರು ಹಾಕ್ಬಿಟ್ಟು ಲೈಟಾಗಿ ಬಿಸಿ ಮಾಡಿ ಇಟ್ಕೊಂಡು ರುಬ್ಬಿ ಆಮೇಲೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಚಪಾತಿ ಗಿಪಾತಿ ಮಾಡ್ಕೊಳ್ಳೋಕ್ಕೆ ಗ್ರೇವಿ ಬೇಕಾಗುತ್ತಲ್ವ, ಅಂಥವ್ರು ಅದನ್ನು ಹಾಕ್ಕೊಂಡು ಮಾಡ್ಕೊಳ್ತಾರೆ. ಅದನ್ನು ನಾವು ಎಣ್ಣೆ ಫ್ರೈ ಮಾಡುವಾಗ ಈ ಗರಂ ಮಸಾಲೆ ನಾನು ಏನು ಇವಾಗ ಹಾಕಿದ್ದೀನೋ ಆವಾಗ ಅದು ಎಣ್ಣೆ ಫ್ರೈ ಮಾಡುವಾಗಲೇ ಒಂದು ಪಲಾವ್ ಎಲೆ ಬರುತ್ತಲ್ಲ, ಅದು, ಚಕ್ಕೆ, ಲವಂಗ, ಏಲಕ್ಕಿ, ಹಾಗಾಗಿ ರುಬ್ಬಾರ್ದು, ಹಾಗೆ ಹಾಕಿ ಫ್ರೈ ಮಾಡಿ. ಆವಾಗ ಅದರದ್ದೇ ಮೆಥಡ್ ಬೇರೆ ಥರ. ಓಕೆನಾ? ಇನ್ನೊಂದಿನ ತೋರಿಸ್ತೀನಿ. ತಿಂದು ಮನೇಲಿ ಮಾಡಿ ಚೆನ್ನಾಗಿದೆ ಅಂತ ತಿಳಿದ ನಂತರ ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ರೆ ಬೇಕಾಗಿ ಮತ್ತೆ ನಾನು ಫೋನ್ ಮಾಡಿ, ಸಿತಾರಾ ವ್ಯೂವರ್ಸು ಸೂಪರ್ ಅಂದಿದ್ದಾರೆ ಕಣೆ, ನೆಕ್ಸ್ಟ್ ಏನಾದ್ರು ಐಟಮ್ ಮಾಡು ಅಂತ ನನಗೆ ಹೇಳ್ತಾಳೆ. ಅವಾಗ ಮತ್ತೆ ನಾನು ಹೊಸ ಐಟಮ್ ಮಾಡ್ಬೋದು. ಏನಂತೀರಾ ಅಲ್ವಾ? ಹೊಸ ಅಡುಗೆ ಆಂಧ್ರ ಸ್ಟೈಲ್ ಇನ್ನೊಂದು ಕಡಾಯಿ ಚಿಕನ್ ಅಂತ. ಇದು ನಾರ್ತ್ ಇಂಡಿಯನ್ ಕಡೆ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಇದು ನನಗೆ ಗೊತ್ತಿರೋ ಶೈಲಿಯಲ್ಲಿ ಹೀಗೆ ನನ್ನ ಸ್ನೇಹಿತರು ಒಂದು ಸತಿ ಮಾಡಿದರು, ನಾನು ಕಲ್ತಿದ್ದೀನಿ. ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು, ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತಿಂದ ನಂತರ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿದ ನಂತರ ತಾನೇ ನನ್ನ ಅಡುಗೆಗಳು ಎಷ್ಟು ಮಟ್ಟಿಗೂ ಸೇರಿದೆ, ತಲುಪಿದೆ ಅಂತ ನನಗೂ ಗೊತ್ತಾಗತ್ತೆ. ನೋಡಿದ್ರಾ, ಹಿಂಗೆ ಕೈ ಆಡಿಸ್ತಾ ಇರಬೇಕು. ಇದು ಬಾಣಲಿ ಸ್ವಲ್ಪ ತಳ ದಪ್ಪ ಇರೋದ್ರಿಂದ ತಳ ಹಿಡಿಯಲ್ಲ, ಸಿಹಿಯಲ್ಲ. ತೆಳು ಬಾಣಲಿ ಇದ್ದರೆ ಸೀದೋಗುತ್ತೆ. ಆವಾಗ ಕೈ ಆಡಿಸಿ ನೋಡಿ ಹೇಗಿದೆ. ಒಂದೊಂದು ಪೀಸ್ಗೂ ಆ ಟೊಮೆಟೊದು ಇದೆಲ್ಲ ಅಂಟ್ಕೊಂಡಿದೆ. ಈಗ ಇದಕ್ಕೆ ನಾನು ಏನು ಹಾಕ್ತೀನಿ, ಕೊತ್ತಂಬರಿ, ಫಸ್ಟು ಕರಿಬೇವು, ಇದಕ್ಕೂ ಹಾಕೋದು ಚೆನ್ನಾಗಿರುತ್ತೆ. ಕರಿಬೇವು ಹಾಕಿ ಕರಿಬೇವು ಹಾಕಿ ಈಗ ಇದಕ್ಕೂ ಅಷ್ಟೇ ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಹಾಕ್ತಾರೆ. ಚಿಕನ್ ಅಲ್ವಾ, ಎಲ್ಲ ಉಷ್ಣದ ಪದಾರ್ಥನೇ. ನಾವು ಮೀನು, ಚಿಕನ್ನು ಬಟ್ ಏನಂದರೆ ಚೆನ್ನಾಗಿರುತ್ತೆ ರೀ, ಟೊಮೆಟೊ ತಂಪಲ್ವಾ, ಹಾಗಾಗಿ ನಾವು ಈ ಒಂದು ಇದರಲ್ಲಿ ನಮ್ಮ ಅಜ್ಜಿ ಯಾವಾಗೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಈ ನಾಟಿ ಕೋಳಿ ಸಾರು ಮಾಡುವಾಗ, ಅಡುಗೆ ನಾನ್ ವೆಜ್ ಮಾಡುವಾಗ ಅವರೆಲ್ಲ ಈ ಥರ ಏನು ಬಾಣಲಿ ಇಡು, ಫ್ರೈ ಮಾಡು, ಆ ಥರ ಎಲ್ಲ ಏನೂ ಇರ್ತಿರ್ಲಿಲ್ಲ. ಮಡಿಕೆಯಲ್ಲಿ ಎಲ್ಲ ಹಾಕ್ಬಿಡೋರು. ಬೆಳ್ಳುಳ್ಳಿ, ಶುಂಠಿ ಜಜ್ಕೊಂಡಿರೋದು, ಈರುಳ್ಳಿ, ಮೆಣಸಿನ್ಕಾಯಿ, ಖಾರದ ಪುಡಿ, ಎಣ್ಣೆ, ಉಪ್ಪು. ಎಣ್ಣೆ ಹಾಕುವಾಗ ಸ್ಪೆಷಲ್ ಇಲ್ಲಿವರೆಗೂ ಯಾರು ಉಪಯೋಗಿಸಿರಲ್ವೇನೋ, ಬಟ್ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಉಪಯೋಗಿಸಿರೋದು 1 ಸ್ಪೂನ್ ಹರಳೆಣ್ಣೆನ ಈ ಬಿಸಿಲು ಕಾಲದಲ್ಲಿ ಉಷ್ಣ ಆಗಬಾರ್ದು ಅಂತ ಹಾಕೋದು, ಇಲ್ಲ ಪ್ಯೂರ್ ತುಪ್ಪ ತಂಪು, ಹಾಗಾಗಿ 1 ಸ್ಪೂನ್ ಹಾಕಿ ನಿಮ್ಗೆ ಬಿಕ್ಕಿದ್ದು ಕಡಲೆಕಾಯಿ ಎಣ್ಣೆ ಹಾಕೋದು,
ಎಳ್ಳೆಣ್ಣೆ ಹಿಟ್ಟು ಯೂಸ್ ಮಾಡಲ್ಲ, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಬೋದು. ಕೊಬ್ಬರಿ ಎಣ್ಣೆ ಕೂಡ ತುಂಬ ಒಳ್ಳೆಯದು. ಈ ಮಂಗಳೂರು ಕಡೆ ತುಂಬ ನಾವು ಕಂಡಂಗೆ ಈ ಕೊಬ್ಬರಿ ಕೇರಳ ಅವರು ಮತ್ತು ಮ್ಯಾಂಗ್ಳೂರಿನ್ಸ್ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ನೋಡಿದ್ರೆ ಫ್ರೆಂಡ್ಸ್, ನಾನು ಹೇಳಿರೋದು ಕಡಾಯಿ ಚಿಕನ್ ಮತ್ತು ಆಂಧ್ರ ಸ್ಟೈಲ್, ನೆಲ್ಲೂರು ಆಂಧ್ರ ಸ್ಟೈಲ್ ಮ್ಯಾಂಗೋ ಏನೋ ಫಿಶ್ ಕರಿ ತಿಂದು ನೋಡಿ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ, ಅಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಮೆಸೇಜ್ ಆಗೋಕ್ಕೆ ಮುಂಚೆ ನೀವು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನು ಅದನ್ನು ಪ್ರೆಸ್ ಮಾಡಿ. ಡೈಲಿ ಒಂದೊಂದು ಐಟಮ್ ಮಾಡ್ತಾ ಇರ್ತಾಳೆ, ಮತ್ತು ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಎಲ್ಲ ಮಾಡ್ತಾಳೆ. ನಾನು ನೋಡ್ತಾ ಇರ್ತೀನಿ ಸಮಯ ಸಿಕ್ಕುವಾಗೆಲ್ಲನೂ. ತುಂಬ ಜನ ಸ್ನೇಹಿತರು, ಮತ್ತು ಮೊನ್ನೆ ಅಂಜಲಿ ಮಾಡಿರೋ ಚಿಕನ್, ಅದು ಏನು ಕ್ಯಾಪ್ಸಿಕಮ್ ಚಿಕನ್ ತುಂಬ ಚೆನ್ನಾಗಿತ್ತು, ನಾನು ಟ್ರೈ ಮಾಡಿದ್ದೆ. ಇದು ನನ್ನ ಅಡಿಗೆ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಮಾಡಿ ತಿಂದು ಹೇಗಿದೆ ಅಂತ ನೀವು ಹೇಳ್ತೀರಾ, ನಾನು ಕಾಯ್ತಾ ಇರ್ತೀನಿ, ನಾನು ನೋಡ್ತಾ ಇರ್ತೀನಿ. ಓಕೆ, ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ರೇಖಾ, ಈಗ ಫಿಶ್ ಕರಿ ಮತ್ತೆ ಕಡಾಯಿ ಚಿಕನ್. ಫಿಶ್ ಕರಿ ಅಂತ ಹೇಳ್ಬೇಡ. ನೆಲ್ಲೂರು ಮಾವಿನಕಾಯಿ ಏಸಿನ ಚಾಪ ಪುಲುಸು, ಅಂದ್ರೆ ಮೀನ್ ಸಾರು, ಮಾವಿನಕಾಯಿ ಮೀನ್ ಸಾರು ನೆಲ್ಲೂರು ಸ್ಟೈಲು ಹೇಗಿದೆ ಅಂತ ಈಗ ರೇಖಾ ತಿಂದ್ಬಿಟ್ಟು ಹೇಳ್ತಾಳೆ. ಕರೆಕ್ಟ್ ಆಗಿ ಹೇಳೆ, ಸುಮ್ನೆ ನಾನ್ ಮೆಚ್ಕೋಬೇಕು ಅಂತ ಹೇಳ್ಬೇಡ. ಹೇಳು ನೋಡು ಹೇಗಿದೆ ಖಾರ ಎಲ್ಲ. ರಸದ ಜೊತೆ ತಿನ್ನೋಣ ಫಸ್ಟ್. ನೋಡ, ನನಗೆ ಫಸ್ಟ್ ಯಾಕೆ ಅಂದ್ರೆ ಚೆನ್ನಾಗಿದೆಯೋ ಇಲ್ಲೋ ನೋಡ್ರ ನೋಡ್ರ ನನ್ನ ಎಲ್ಲೂ ಇವಳು ನನಗೆ ಫಸ್ಟ್ ನಾನು ಕರೆಕ್ಟ್. ಈಗ ನಾನ್ ತಿಂತೀನಿ, ಬದುಕಿದಾಳೆ ನಾನ್ ತಿಂತೀನಿ. ಅಯ್ಯೋ ಪಾಪಿ, ನೋಡಿದ್ರ ಖಾರ ಜಾಸ್ತಿ ಏನಿದೆಯಾ ಹಾಕಿದೀನಿ. ಹುಳಿ ಒಂದ್ ಸ್ವಲ್ಪ ಹಂಗು ಖಾರ ಜಾಸ್ತಿ ಏನಿದೆ ನೋಡಿ, ಹುಳಿ ಕಮ್ಮಿ ಹಂಗು ನೋಡೋ. ಇಷ್ಟೊಂದು ಹುಣಸೆ ಹಣ್ಣ, ಮಾವಿನಕಾಯಿ, ಹುಣಸೆ ಹಣ್ಣು, ಟೊಮೆಟೊ ಅಂತ ಅನ್ಕೊಂಡ್ ಬಿಡ್ತಿದ್ಲು. ಅಪ್ಪ ನಾನಂದ್ರೆ ಇಷ್ಟು ಟೊಮೆಟೊ ನಾನು ಚಿಕ್ಕ ಫಿಶ್ಗಲ್ಲಮ್ಮ, ಕಡಾಯಿ ಚಿಕನ್ಗೂ ಎರಡಕ್ಕೂ ಕಟ್ ಮಾಡಿ ಇಟ್ಕೊಂಡಿದೀವಿ. ನಮ್ ತಂಗಿ ಕಟ್ ಮಾಡಿ ಎಲ್ಲ ಒಂದೇ ಪ್ಲೇಟ್ ಇಡ್ತಿದ್ದಾಳೆ, ಅದನ್ನೇ ಹಂಗಂಗೆ ಎಲ್ಲದಕ್ಕೂ ಅಷ್ಟು ಹುಳಿ ಹಾಕಿದ್ರು ಇದ್ರಲ್ಲಿ ಕರೆಕ್ಟ್ ಆಗಿದೆ. ಜಾಸ್ತಿನೂ ಅನಿಸ್ತಾ ಇಲ್ಲ, ಕಮ್ಮಿನೂ ಅನಿಸ್ತಾ ಇಲ್ಲ. ಖಾರ ನಿಂಗೋಸ್ಕರ ಸ್ವಲ್ಪ ಜಾಸ್ತಿನೇ. ಮಾವಿನಕಾಯಿ ಅನ್ನೋದು ಇದೆಯಲ್ಲ ಅದೇ ಮೇನು. ನೋಡಿ ಇಲ್ಲಿ ಚಿಕ್ಕ ಚಿಕ್ಕ ಪೀಸ್ ಹಾಗೆ ಬಾಯಿಗೆ ಸಿಗ್ತಾ ಇದೆ. ನಾನು ಆಕ್ಚುಲಿ ಉದ್ದ ಉದ್ದ ಕಟ್ ಮಾಡಿದೆ. ಇವಳು ಮಧ್ಯದಲ್ಲಿ ಒಂದು ಏನೋ ಏನದು ಇನ್ಸ್ಟಾಗ್ರಾಮ್ ಒಂದು ಚಿಕ್ಕದಾಗಿ ಸಾಂಗ್ ಏನೋ ಮಾಡಕ್ಕೋಸ್ಕರ ಮಾವಿನಕಾಯಿನ ಹಿಂಗೆ ಹಿಂಗೆ ಅನ್ಕೊಂಡು ಒಂದು ಇದು ಮಾಡಿ ಇಟ್ಲು ರೀಲ್ಸ್. ತುಂಬಾನೇ ಚೆನ್ನಾಗಿದೆ. ಈಗ ಕಡಾಯಿ ಚಿಕನ್ ಟೇಸ್ಟ್ ಮಾಡ್ತೀನಿ. ಅದನ್ನು ಫಸ್ಟ್ ನನಗೆ ಕೊಡ್ತೀಯಾ? ಫಸ್ಟ್ ಅವಳು ನ್ಯಾಯನಾ? ಹೇಗಿದೆ? ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ? ನಾನು ಹೇಳೋದಲ್ಲ, ನೀನ್ ಹೇಳು. ಅಲ್ಲ, ನೀನ್ ಹೇಳ್ಬೇಕು. ಹೆಂಗೆ ಅಂದ್ರೆ ಈಗ ನಾನ್ ಸಿಹಿ ಕಹಿ ತಂದ್ರು ನನ್ನ ಸ್ನೇಹಿತರು ಏನ ಅಡಿಗೆ ಮಾಡಿದ್ರೆ ಲಾಸ್ಟ್ ಅಲ್ಲಿ ಅಂತಾರಲ್ಲ, ಹಾಗೆ ಇವಾಗ ಅವ್ರನ್ನ ನಾನು ಕಾಪಿ ಹೊಡೆದೀನಿ. ಆದ್ರೆ ಅವ್ರು ನಾನ್ ವೆಜ್ ತಿನ್ನಲ್ಲ, ವೆಜಿಟೇರಿಯನ್ ಅಲ್ಲಿ. ನಾನು ನಾನ್ ವೆಜ್ ತಿಂದು ಅಂತ ಇದ್ದೀನಿ. ಇವ್ರು ಹೇಳಿದ್ದೇನೋ ಫಸ್ಟ್ ನೀನ್ ತಿಂದು ಚೆನ್ನಾಗಿದ್ರೆ ಆಮೇಲೆ ನಾನು ತಿಂತೀನಿ ಅನ್ಲಲ್ಲ. ಈ ಈಶ್ವರ ವರ ಕೊಟ್ರೆ ಏನೋ ಅಲ್ಲಲ್ಲ, ಶಿವನ್ಗೆ ಯಾರೋ ಭಯಂಕರ ಭಸ್ಮಾಸುರ ನಿಮ್ ತಲೆ ಮೇಲೆ ಕೈ ಇಡ್ತೀನಿ ಅನ್ನಂಗೆ ಫಸ್ಟ್ ಇಡ್ತೀನಿ ಅನ್ನಂಗೆ ಆಗೋಯ್ತು ನನ್ ಕತೆ. ಇಲ್ಲ, ಈ ಕಡಾಯಿ ಚಿಕನ್ ಈ ಬರೀ ಟೊಮಾಟೊ ಜೊತೆ ಮಾಡಿರೋ ಕಡಾಯಿ ಚಿಕನ್, ಇದ್ರ ಈ ರಸ ಜೊತೆ ಈ ಅನ್ನ ತಿಂತಾ ಇದ್ರೆ ಅಂತ ತಿಂತಾ ಇದ್ದಾಳೆ ಅಂದ್ರೆ ಚೆನ್ನಾಗಿದೆ. ಅಂದ್ರೆ ಖಾರ ಇವ್ರಿಗೆ ಇಷ್ಟ ಅಂತ ಸ್ವಲ್ಪ ಜಾಸ್ತಿ ಹಾಕಿದೀನಿ. ಖಾರ ಮಾತ್ರ ನಾನ್ ಹೇಳಿದೆ ಅನ್ಬಿಟ್ಟು ನೀವು ಮೇಡಮ್ ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಖಾರ ಹಾಕೊಂಡ್ಬಿಟ್ವಿ ಅಂತ ನನ್ ಕಂಪ್ಲೇಂಟ್ ಮಾತ್ರ ಹಾಕ್ಬೇಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಹಾಕೊಳ್ಳಿ. ಕೆಲವರು ಉಪ್ಪು ಹುಳಿ ಖಾರ ಕಮ್ಮಿ ತಿಂತಾರೆ, BP ಇರುತ್ತೆ, ಕೆಲವರಿಗೆ ಶುಗರ್ ಇರುತ್ತೆ. ಹಾಗಾಗಿ ಕೆಲವರು ಅವ್ರವ್ರು ಟೇಸ್ಟು ಮತ್ತೆ ಅವ್ರ ಆರೋಗ್ಯನೂ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಬಟ್ ಏನಂದ್ರೆ ಆಂಧ್ರ ಕಡೆ ತುಂಬಾ ಎಲ್ಲರೂ ಸ್ವಲ್ಪ ಖಾರ ತಿಂತಾರೆ. ಬಿಸಿಲು ಕಾಲದಲ್ಲಿ ಸ್ವಲ್ಪ ಖಾರ ಕಮ್ಮಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ಕೂಡ. ಓಕೆ, ನೀವು ಖಂಡಿತ ಮಾಡಿ ತಿಂದು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಬಾಯ್. ಸೂಪರ್. ತುಂಬಾ ದಿನ ಆಯ್ತು ನಾನು ಮಾಡಿರ್ಲಿಲ್ಲ, ಯಾಕಂದ್ರೆ ಇವಾಗ
ಈ ನಮ್ಮ ಮಗಳು ಪಾಪ ಅವಳ ಮದುವೆ ಆಗೋದ ನಂತರ ಅಮ್ಮ ನನಗೆ ಫಿಶ್ ಕರಿ ಮಾಡು, ಚಿಕನ್ ಮಾಡು ಅಂತಾಳೆ.